ಚನ್ನಗಿರಿಯಲ್ಲಿ ಯುವ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ, ಮತ ಕಳ್ಳತನದ ವಿರುದ್ಧ ಆಕ್ರೋಶ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ವೋಟ್ ಚೋರಿ ಘಟನೆಯ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳವಾರ ಸಂಜೆ ಭಾರೀ ಪ್ರತಿಭಟನೆ ನಡೆಸಿದರು. ಚನ್ನಗಿರಿ ನಗರದಲ್ಲಿ ನಡೆದ ಪಂಜಿನ ಮೆರವಣಿಗೆ ಮೂಲಕ ಯುವ ಕಾಂಗ್ರೆಸ್ ಸದಸ್ಯರು ಚುನಾವಣೆ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮತದಾನದಲ್ಲಿ ನಡೆದ ಕಳಂಕಕಾರಿ ಘಟನೆಗಳ ವಿರುದ್ಧ ಆಯೋಗ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಅವರು ಎಚ್ಚರಿಸಿದರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ, ಉಪಾಧ್ಯಕ್ಷ ರೈಮತ್ ಅಲಿ ಪೈಲ್ವಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಅಸೆಂಬ್ಲಿ, ಅಧ್ಯಕ್ಷ ಕೆರೆಬೆಳ್ಕಿ ಅನಾಸ್ ಅಲಿ ಖಾನ್ ಮತ್ತು ಉಪಾಧ್ಯಕ್ಷ ಚನ್ನಗಿರಿ ಸುಲ್ತಾನ್, ಜಿಲ್ಲಾ ಕಾರ್ಯದರ್ಶಿ ಲುಕ್ಮಾನ್ ಪಟೇಲ್, ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಲೂರು ವಾಸಿಂ ಅಹಮದ್, ಉಪಾಧ್ಯಕ್ಷ ಹೊದಿಗೆರೆ ಅಣ್ಣಪ್ಪ, ಮಾವಿನಕಟ್ಟೆ ಮಾವಿನಕಾಯಿ ಸ್ವಾಮಿ, ಸಂತೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ನ ಹೊಸೂರು ಸಲ್ಮಾನ್ ಖಾನ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ, ಪ್ರಜಾಪವರ್ ನ್ಯೂಸ್. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭೆಯಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರ ವೋಟ್ ಚೋರಿ ವಿರುದ್ಧ ಹೋರಾಟವನ್ನ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮವನ್ನ ನಾವು 500 ಮೀಟರ್ಕ್ಕೂ ಹೆಚ್ಚು ಪಂಜಿನ ಮೆರವಣಿಗೆಯಲ್ಲಿ ಮೆರವಣಿಗೆ ಮುಖಾಂತರ ಈ ವೋಟ್ ಚೋರಿ ವಿರುದ್ಧ ಹೋರಾಟವನ್ನ ಹೊಳಲ್ಕೆರೆಯಲ್ಲೂ ಕೂಡ ನಾವು ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಚನ್ನಗಿರಿಯಲ್ಲೂ ಕೂಡ ಮಾಡಿದೀವಿ. ಯುವ ಕಾಂಗ್ರೆಸ್ ಪ್ರತಿ ಬೂತ್ ಮಟ್ಟಕ್ಕೆ ಹೋಗಿ ವೋಟ್ ಚೋರಿ ಎಲ್ಲ ಆಗ್ತಾ ಇದೆ, ಯಾವ ಮನೆಯಲ್ಲಿ ಎಷ್ಟು ವೋಟ್ ಅನ್ನ ಸೇರಿಸಿದ್ದಾರೆ, ಡೂಪ್ಲಿಕೇಟ್ ವೋಟ್ ಇರ್ಬೋದು ಅಥವಾ ಬೇರೆ ಬೂತಿನ ವೋಟ್ಗಳನ್ನ ಇಲ್ಲಿ ತಂದು ಹಾಕುವಂತ ಇರ್ಬೋದು, ಎರಡೆರಡು ಕಡೆ ವೋಟ್ ಗಳನ್ನ ರೆಡಿ ಮಾಡುವಂತ ಇರ್ಬೋದು, ಈ ರೀತಿಯ ವೋಟ್ ಗಳನ್ನ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಯುವ ಕಾಂಗ್ರೆಸ್ ಮಾಡಿತ್ತು. ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ ಗಳನ್ನ ಪ್ರತಿ ಅಸೆಂಬ್ಲಿಯಲ್ಲಿ ಸೇರಿ ನಾವು ಡೆಲ್ಲಿ ಎಐಸಿಸಿ ಕೂಡ ಯುವ ಕಾಂಗ್ರೆಸ್ ವತಿಯಿಂದ 10 ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ ಗಳನ್ನ ಕೂಡ ಈ ವೋಟ್ ಚೋರಿ ವಿರುದ್ಧ ಮಾಡಿ ಕೊಟ್ಟಿದ್ದೇವೆ. ಅಂದ್ರೆ ಮಹಾದೇವಪುರದಿಂದ ಹಿಡಿದು ಹರಿಯಾಣದವರೆಗೂ ಕೂಡ ಈ ವೋಟ್ ಚೋರಿ ನಡೆದಿದೆ. ಏನು ಕರ್ನಾಟಕದಲ್ಲಿ ಈ ವೋಟ್ ಚೋರಿ ನಡೆದಿದೆ ಅನ್ನೋದಕ್ಕೆ ಕಾರಣ ಒಂದೇನೆ ನೋಡಿ, ಮಹಾದೇವಪುರ ಒಂದೇ ಅಸೆಂಬ್ಲಿಯಲ್ಲಿ 1 ಲಕ್ಷ ವೋಟ್ ಅನ್ನ ಸೇರಿಸುವಂತದ್ದು ಮತಗಳ್ಳತನವನ್ನ ಮಾಡಿದ್ದಾರೆ. ಹರಿಯಾಣದಲ್ಲಿ ಪ್ರತಿ 6 ವೋಟಿಗೆ 1 ವೋಟ್ ಬಿಜೆಪಿಗೆ ಹೋಗ್ಬೇಕು ಅಂತ ಮಾಡಿದ್ದಾರೆ. ಆ ರೀತಿ ಮಾಡಿಲ್ಲ ಅಂದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸರ್ಕಾರವನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಸಮೀಕ್ಷೆಯಲ್ಲಿ ಎಲ್ಲಾ ಟಿವಿ ಚಾನೆಲ್ಗಳಿರ್ಬೋದು, ಸಮೀಕ್ಷಾ ಸಂಸ್ಥೆಗಳಿರ್ಬೋದು, ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಮಾಡುತ್ತೆ ಅಂತ ಹೇಳಿತ್ತು. ಆದ್ರೆ ಏನು ಚುನಾವಣೆ ಆದ ನಂತರ ಫಲಿತಾಂಶ ಬರುತ್ತೆ, ಬಿಜೆಪಿ ಗೆದ್ದು ಬರುತ್ತೆ. ನೋಡಿ, 6 ವೋಟ್ಗೆ 1 ವೋಟ್ ಬಿಜೆಪಿಗೆ ಬಿದ್ದಿರೋದ್ರಿಂದ ನಮ್ಮ 25 ಲಕ್ಷ ವೋಟ್ ಚೋರಿಯಲ್ಲಿ ಅಲ್ಲಾಗಿದೆ ಏನು ಹರಿಯಾಣದಲ್ಲಿ. ಅದರಲ್ಲಿ 30ರಿಂದ 40 MLAಗಳು ಕಾಂಗ್ರೆಸ್ ಪಕ್ಷದ MLAಗಳು ಸೋತಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವು ಜೊತೆಗೂಡಿದ್ದೀವಿ. ಮುಂದೆ ಏನು ಪ್ರತಿ ಬೂತ್ ನಲ್ಲೂ ಕೂಡ ಈ ವೋಟ್ ಚೋರಿ ತಡೆಗಟ್ಟಬೇಕು ಅಂತೇಳಿ ಯುವ ಕಾಂಗ್ರೆಸ್ ಒಂದು ಬೂತ್ಗೆ ಒಬ್ಬ ಯೂತ್ ಅನ್ನ ರೆಡಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಬೂತ್ಗೆ ಒಬ್ಬ ಯೂತ್ ಅನ್ನು ರೆಡಿ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ವೋಟ್ ಚೋರಿ ಆಗ್ಬಾರ್ದು ಅಂತ ಹೇಳಿದ್ರೆ ಯುವ ಕಾಂಗ್ರೆಸ್ ಪ್ರತಿ ಬೂತ್ಗೆ ಹೋಗಿ ತಮ್ಮ ಕೆಲಸವನ್ನ ಮಾಡಬೇಕು, ವೋಟ್ ಅನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದೀವಿ. ಮುಂದಿನ ದಿನಗಳು ಕೂಡ ಏನು ವೋಟ್ ಚೋರಿ ಆಗ್ಬಾರ್ದು ಅಂದ್ರೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲಿಸಿ ಯುವ ಕಾಂಗ್ರೆಸ್ ಇನ್ನಷ್ಟು ಹೋರಾಟವನ್ನ ಮಾಡುತ್ತೆ. ಧನ್ಯವಾದಗಳು.